ಬೆಂಕಿಕೆರೆ ಗ್ರಾಮ ಚನ್ನಗಿರಿ ತಾಲ್ಲೂಕ್ ದಾವಣಗೆರೆ ಜಿಲ್ಲೆ ಬೆಂಕಿಕೆರೆ ಕರಿಯಮ್ಮನ ದೇವಸ್ಥಾನದ ಎದುರು ಭಾಗದಲ್ಲಿರುವ ಕೆರೆಯ ಪಕ್ಕದ ರಸ್ತೆ ಒನ್ನೆಬಾಗಿಗೆ ಹೋಗುವ ರಸ್ತೆಯಲ್ಲಿ ನರಶೆಟ್ಟಿಹಳ್ಳಿ ಕಾವಲು ಹಾಗೂ ಬೆಂಕಿಕೆರೆಯಿಂದ ಚನ್ನಗಿರಿಗೆ ಹೋಗುವ ಮಟ್ಟಿಯಲ್ಲಿ ಎಡಭಾಗ ಮತ್ತು ಬಲಭಾಗದಲ್ಲಿ 6 ಮನೆಗಳಿದ್ದು ಹೊನ್ನೆಬಾಗಿಯ ರಸ್ತೆಯ ಕಡೆ 6 ಮನೆಗಳಿದ್ದು ಈ ಮನೆಗಳು ಎಸ್ಸಿ ಜನಾಂಗಕ್ಕೆ ಸೇರಿರುತ್ತಾರೆ. ಈ ಮನೆ ಕಟ್ಟಿರುವ ಗ್ರಾಮಸ್ಥರು ಬೆಂಕಿಕೆರೆ ಊರಿನಲ್ಲಿ ಖಾಲಿ ಜಾಗದ ಸಮಸ್ಯೆ ಇದ್ದು ಮತ್ತು ತಿರುಗಾಡಲು ವಾಹನ ನಿಲ್ಲಿಸಲು ರಸ್ತೆ ಕಿರುದಾಗಿರುವುದರಿಂದ ಇಲ್ಲಿ ವಾಸ ಮಾಡುವುದಕ್ಕೆ ಕಷ್ಟವಾಗಿರುವುದರಿಂದ ಹೊರಗಡೆ ಹೋಗಿ ಸುಮಾರು 5 ವರ್ಷಗಳಿಂದ ಆರ್.ಎಚ್. ಮಂಜಪ್ಪ ಬೋವಿ ಬಿನ್ ಹನುಮಂತಪ್ಪ ಬೋವಿ ಸುರೇಶ ನಾಯ್ಕ ಬಿನ್ ಡೋಗ್ಲಾ ನಾಯಕ ನಾಗರಾಜ್ ಬಿನ್ ಭೋವಿ ಲಕ್ಷ್ಮೀದೇವಿ ಪರಮೇಶ್ವರ ನಾಯಕ್ ಬಿನ್ ಚಂದ್ರನಾಯಕ್ ನಾಗರಾಜಪ್ಪ ಎಲ್ ಬಿನ್ ಲಕ್ಷ್ಮಪ್ಪ ಎಸ್.ಟಿ. ಮಂಜಪ್ಪ ತಂದೆ ಹನುಮಂತಪ್ಪ ಬೋವಿ ಜಯಪ್ಪ ಬಿನ್ ಯಲ್ಲಪ್ಪ ಬೋವಿ ದೇವರಾಜ್ ಬಿನ್ ರಾಜಪ್ಪ ಬೋವಿ ಇವರು ಊರಿನ ಹೊರಭಾಗದ ಅರಣ್ಯ ಸಮೀಪದಲ್ಲಿ ರೈತರು ವಾಸವಿರುವುದರಿಂದ ಇವರುಗಳಿಗೆ ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ದನಕರುಗಳು ಮತ್ತು ಎಮ್ಮೆ ಎತ್ತುಗಳು ಮತ್ತು ಕುರಿ ಮೇಕೆ ಕೋಳಿಗಳ ಜೊತೆಯಲ್ಲಿ ಜೀವನ ಮಾಡುತ್ತಿದ್ದಾರೆ. ಇವರಿಗೆ ಲೈಟಿನ ಬೆಳಕಿನ ಅವಶ್ಯಕತೆ ಇದೆ. 5 ವರ್ಷದಿಂದ ಇವರಿಗೆ ಲೈಟಿನ ವ್ಯವಸ್ಥೆ ಇಲ್ಲ. ಕೆಇಬಿ ಆಫೀಸಿಗೆ 3 ಬಾರಿ ಮನವಿ ಸಲ್ಲಿಸಿದರೂ ಸಹ ವಿದ್ಯುತ್ ಸೌಲತ್ತು ಕೊಟ್ಟಿರುವುದಿಲ್ಲ. ಈಗ ಈ ಸುತ್ತಮುತ್ತಲೂ ಪ್ರದೇಶದಲ್ಲಿ ಮತ್ತು ಇವರ ಮನೆ ಹತ್ತಿರ ಚಿರತೆ ಕಾಡುಕೋಣ ಕರಡಿ ಮತ್ತು ತೋಳಗಳು ಕಾಣಿಸಿಕೊಳ್ಳುತ್ತಿದ್ದೇವೆ ಮತ್ತು ಇವರ ಮನೆಯ ಹತ್ತಿರ ಚಿರತೆ ನಾಯಿಗಳನ್ನು ಹಿಡಿದುಕೊಂಡು ಹೋಗುತ್ತಿದೆ. ಇಲ್ಲಿ ವಾಸವಿರುವ ಜನಗಳಿಗೆ ಕತ್ತಲಲ್ಲಿ ಜೀವನ ಮಾಡಲಿಕ್ಕೆ ತುಂಬಾನೇ ಭಯಪಡುತ್ತಾ ಬದುಕುತ್ತಿದ್ದಾರೆ. ಇವರುಗಳಿಗೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ವಿದ್ಯುತ್ ಕಾರ್ಯ ಮತ್ತು ಪಾಲನೆ ಉಪಯೋಗ ಕಚೇರಿ ಬೇವಿ ಕಂ ಚನ್ನಗಿರಿ ಇವರಲ್ಲಿ ಮನವಿ. ಎಸ್ಸಿ ಜನಾಂಗದವರಿಗೆ ವಿದ್ಯುತ್ ಪರಿವರ್ತಕ ಅಳವಡಿಸಿ ಗೃಹ ಉಪಯೋಗಿ ವಿದ್ಯುತ್ ಸಂಪರ್ಕ ಕಲ್ಪಿಸುವುದು ಅವಶ್ಯಕವಾಗಿರುತ್ತದೆ. ದಯಮಾಡಿ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಿರಂತರ ಜ್ಯೋತಿ ಬೆಳಕನ್ನು ಅತಿ ಶೀಘ್ರವಾಗಿ ನೀಡಬೇಕಾಗಿ ಈ ಮೂಲಕ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಚನ್ನಗಿರಿ ತಾಲೂಕು ಅಧ್ಯಕ್ಷರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಬಂಗಲೆ ಮಲ್ಲಿಕಾರ್ಜುನರವರು ಹಾಗೂ ದಾವಣಗೆರೆ ಜಿಲ್ಲೆಯ ಅಧ್ಯಕ್ಷರು ಕರಿಯಪ್ಪ ಮತ್ತು ಪದಾಧಿಕಾರಿಗಳು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ದಯಮಾಡಿ ಅತಿ ಶೀಘ್ರದಲ್ಲಿ ವಿದ್ಯುತ್ ಶಕ್ತಿಯ ಬೆಳಕನ್ನು ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ವಂದನೆಗಳು.